ಆ ಜಿಲ್ಲೆಯಲ್ಲಿ 3 ನದಿಗಳು ಹರಿಯುತ್ತೆ. ಆದರೆ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವಂತ ನೀರು ಸಿಗ್ತಾ ಇಲ್ಲ. ಶುದ್ಧ ಕುಡಿಯೋ ನೀರಿನ ಘಟಕಗಳು ಇದ್ದೂ ಇಲ್ಲದಂತಾಗಿದೆ. ಹೀಗಾಗಿ ಅಲ್ಲಿನ ಜನ ಜೀವ ಜಲಕ್ಕಾಗಿ ಪರದಾಡುವಂತಹ ಕಷ್ಟ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಬಿಂದಿಗೆ ಹಿಡಿದು ಹೋಗ್ತಿರೋ ಮಹಿಳೆಯರು, ಬೈಕ್ ಎತ್ತಿನ ಬಂಡಿಗಳಲ್ಲಿ ನೀರು ತರುತ್ತಿರುವ ಗ್ರಾಮಸ್ಥರು, ಹನಿ ನೀರಿಗೂ ಇಲ್ಲಿನ ಜನರು ಪರದಾಡ್ತಾ ಇದ್ದಾರೆ. ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಜೀವ ಜಲಕ್ಕಾಗಿ ಜನರು ಒದ್ದಾಡ್ತಾ ಇದ್ದಾರೆ. ಶುದ್ಧ ಕುಡಿಯೋ ನೀರಿಗಾಗಿ ಪರದಾಟ, ಶುದ್ಧ ನೀರಿನ ಘಟಕ ಇದ್ದು ಇಲ್ಲದಂತೆ. ವಿಜಯಪುರ ಜಿಲ್ಲೆಯಲ್ಲಿ 3 ನದಿಗಳು ಹರಿಯುತ್ತವೆ. ಕೃಷ್ಣಾ, ಭೀಮಾ ಹಾಗೂ ಡೋನಿ ನದಿ ಹರಿಯುತ್ತವೆ. ಆದರೆ ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯೋ ನೀರಿಗಾಗಿ ಪರಿತಪಿಸಬೇಕಾಗಿದೆ. ಅದರಲ್ಲೂ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಕುಡಿಯೋಕೆ ಶುದ್ಧ ನೀರು ಸಿಗ್ತಾ ಇಲ್ಲ. ಮುದ್ದೇಬಿಹಾಳ ತಾಲೂಕಿನ ನದಿ ಪಾತ್ರದ ಗ್ರಾಮಗಳಾದ ಅಮರಗೋಳ್, ತಂಗಡಗಿ, ಕುಂಚಗನೂರ್, ಗಂಗೂರ್ ಗ್ರಾಮಗಳಲ್ಲಿ ಕುಡಿಯೋ ನೀರಿಗಾಗಿ ಜನರು ಪರದಾಡಬೇಕಾಗಿದೆ. ಎತ್ತಿನ ಬಂಡಿ, ಬೈಕ್ಗಳಲ್ಲಿ ನದಿಗೆ ಹೋಗಿ ನೀರು ತರಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ನದಿ ಪಾತ್ರಗಳಲ್ಲಿ ಮೊಸಳೆ ಕಾಟದ ಭಯದಲ್ಲೇ ನೀರು ತರುವುದು ಸಾಹಸದ ಕೆಲಸವಾಗಿದೆ. ನೀರಿನ ಕೊರತೆ ತುಂಬಾ ಉಂಟಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಯಾವುದೇ ರೀತಿ ನಮಗೆ ಮನವಿಯನ್ನು ಯಾವುದೇ ರೀತಿಯನ್ನು ಸ್ಪಂದನೆ ಮಾಡ್ತಾ ಇಲ್ಲ. ಅಧಿಕಾರಿ ಜೊತೆಯಲ್ಲಿ ಫೋನ್ ಸಂಪರ್ಕ ಮಾಡಿದ್ರೆ ಕೂಡ ಫೋನ್ ರೆಸ್ಪಾನ್ಸ್ ಇಲ್ಲ, ಯಾವುದೂ ರೆಸ್ಪಾನ್ಸ್ ಇಲ್ಲ. ನದಿ ಪಕ್ಕದಲ್ಲಿ ಇದ್ರೂ ಕೂಡ ಇವತ್ತು ನೀರಿನ ಹಾಹಾಕಾರ ಬದ್ದಿದಪ್ಪ ಅಂತಂದ್ರೆ ನಮಗೆ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೋ ಅಥವಾ ಗ್ರಾಮ ಪಂಚಾಯತ್ PDO ಏನು ಮಾಡ್ತಾ ಇದ್ದಾರೋ ಅಥವಾ ಇವರು ಸಂಬಂಧಪಟ್ಟ ಇಲಾಖೆಯವರು ಏನು ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ನದಿ ಪಕ್ಕದಲ್ಲಿ ಇದ್ರೂ ಕೂಡ ನಿಮಗೆ ನೀರಿನ ಹಾಹಾಕಾರ ಬರ್ತಾ ಇದೆಪ್ಪ ಅಂತಂದ್ರೆ ಇವತ್ತು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಮ್ಮ ಇದಕ್ಕೋಸ್ಕರ ಅಧಿಕಾರಿಗಳು ಎಲ್ಲ ಆರಿಸಿ ತಂಬರೋದಲ್ವಾ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಬರ್ತಾರೆ, ಆಮೇಲೆ ಓಟ್ ಹಾಕ್ಸ್ಕೊಂತಾರೆ, ಆಮೇಲೆ ಗೆದ್ದಾದ್ಮೇಲೆ ಈ ಕಡೆ ಬರೋದೇ ಇಲ್ಲ. ಯಾರು ಕೂಡ ಈ ಕಡೆ ಬರೋದೇ ಇಲ್ಲ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 846 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹಾಕಲಾಗಿದೆ. ಈ ಪೈಕಿ 220 ಘಟಕಗಳನ್ನ ಆಯಾ ಗ್ರಾಮ ಪಂಚಾಯಿತಿಗಳ ಸುಪರ್ದಿಗೆ ನೀಡಲಾಗಿದೆ. ಆದರೆ 250 ಕುಡಿಯುವ ನೀರಿನ ಘಟಕಗಳು ಸಂಪೂರ್ಣ ಬಂದ್ ಆಗಿವೆ. ತುರ್ತಾಗಿ ಇವುಗಳ ರಿಪೇರಿ ಮಾಡಿಸಬೇಕಾಗಿದೆ. ನಮ್ಮಲ್ಲಿ 849 ಕುಡಿಯುವ ನೀರಿನ ಶುದ್ಧ ಕುಡಿಯುವ ಘಟಕಗಳಿದ್ದು ಅದರಲ್ಲಿ ನಮ್ಮ 250 ರಿಪೇರಿ ಅದಾವೆ ಸರ್. ಉಳ್ಕಿದ್ದು ಪಾರ್ಷಿಯಲ್ ರಿಪೇರಿ ಇದ್ದು ನಾವು 28 ಕೋಟಿ 60 ಲಕ್ಷಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿವಿ. ಇವು 250 ಟೋಟಲ್ ಬಂದಿದ್ದು ಪ್ಲಸ್ ಕೆಲವೊಂದು ಮೈನರ್ ರಿಪೇರ್ಸ್ ಅದಾವೆ. ಇದು ಹೋಗಿದ್ದು ಫಿಲ್ಟರ್ದು ಹೋಗಿದ್ದು ಅವತ್ತಲ್ಲಿ 28 ಕೋಟಿದು ನಾವು ಅದನ್ನು ಜಿಲ್ಲಾ ಪಂಚಾಯತ್ ವತಿಯಿಂದ ಮುಖ್ಯ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿವಿ ಸರ್. ಅದು 28 ಕೋಟಿ ರಿಲೀಸ್ ಆಯ್ತು ಅಂದ್ರೆ ಅವನು ರಿಪೇರ್ ಮಾಡಿ ಬಸ್ ಸ್ಟಾರ್ಟ್ ಮಾಡಕ್ಕೆ ಇದು ಮಾಡ್ತೀವಿ. ಬಹುಳೆ ಕುಡಿ ಅಂದ್ರೆ WTP ಟ್ರೀಟೆಡ್ ವಾಟರ್ ಹೋಗ್ತದೆ. ಅದಾಗ ಇವನು ಬೇಕು, ಇದು ಬೇಡ ಅಂತಲ್ಲ, RO ಫಿಲ್ಟರ್ ಬೆಡ್ ಇದನ್ನು ಬೇಕು. ಅವ್ರ ರಿಪೇರಿಗೆ ನಾವು ಪ್ರಸ್ತಾವನೆ ಸಲ್ಲಿಸಿವಿ ಸರ್. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ನೀರಿನ ಘಟಕಗಳು ದುರಸ್ತಿಯಾದ್ರೆ ಮಾತ್ರ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗುತ್ತದೆ. ಇಲ್ಲವಾದ್ರೆ ಅಶುದ್ಧ ನೀರನ್ನೇ ಸೇವನೆ ಮಾಡಬೇಕಾದ ಅನಿವಾರ್ಯತೆ ಇದ್ದು ಇದು ಜನರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಸುನೀಲ್ ಗೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಆ ಜಿಲ್ಲೆಯಲ್ಲಿ 3 ನದಿಗಳು ಹರಿಯುತ್ತೆ. ಆದರೆ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವಂತ ನೀರು ಸಿಗ್ತಾ ಇಲ್ಲ. ಶುದ್ಧ ಕುಡಿಯೋ ನೀರಿನ ಘಟಕಗಳು ಇದ್ದೂ ಇಲ್ಲದಂತಾಗಿದೆ. ಹೀಗಾಗಿ ಅಲ್ಲಿನ ಜನ ಜೀವ ಜಲಕ್ಕಾಗಿ ಪರದಾಡುವಂತಹ ಕಷ್ಟ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಬಿಂದಿಗೆ ಹಿಡಿದು ಹೋಗ್ತಿರೋ ಮಹಿಳೆಯರು, ಬೈಕ್ ಎತ್ತಿನ ಬಂಡಿಗಳಲ್ಲಿ ನೀರು ತರುತ್ತಿರುವ ಗ್ರಾಮಸ್ಥರು, ಹನಿ ನೀರಿಗೂ ಇಲ್ಲಿನ ಜನರು ಪರದಾಡ್ತಾ ಇದ್ದಾರೆ. ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಜೀವ ಜಲಕ್ಕಾಗಿ ಜನರು ಒದ್ದಾಡ್ತಾ ಇದ್ದಾರೆ. ಶುದ್ಧ ಕುಡಿಯೋ ನೀರಿಗಾಗಿ ಪರದಾಟ, ಶುದ್ಧ ನೀರಿನ ಘಟಕ ಇದ್ದು ಇಲ್ಲದಂತೆ. ವಿಜಯಪುರ ಜಿಲ್ಲೆಯಲ್ಲಿ 3 ನದಿಗಳು ಹರಿಯುತ್ತವೆ. ಕೃಷ್ಣಾ, ಭೀಮಾ ಹಾಗೂ ಡೋನಿ ನದಿ ಹರಿಯುತ್ತವೆ. ಆದರೆ ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯೋ ನೀರಿಗಾಗಿ ಪರಿತಪಿಸಬೇಕಾಗಿದೆ. ಅದರಲ್ಲೂ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಕುಡಿಯೋಕೆ ಶುದ್ಧ ನೀರು ಸಿಗ್ತಾ ಇಲ್ಲ. ಮುದ್ದೇಬಿಹಾಳ ತಾಲೂಕಿನ ನದಿ ಪಾತ್ರದ ಗ್ರಾಮಗಳಾದ ಅಮರಗೋಳ್, ತಂಗಡಗಿ, ಕುಂಚಗನೂರ್, ಗಂಗೂರ್ ಗ್ರಾಮಗಳಲ್ಲಿ ಕುಡಿಯೋ ನೀರಿಗಾಗಿ ಜನರು ಪರದಾಡಬೇಕಾಗಿದೆ. ಎತ್ತಿನ ಬಂಡಿ, ಬೈಕ್ಗಳಲ್ಲಿ ನದಿಗೆ ಹೋಗಿ ನೀರು ತರಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ನದಿ ಪಾತ್ರಗಳಲ್ಲಿ ಮೊಸಳೆ ಕಾಟದ ಭಯದಲ್ಲೇ ನೀರು ತರುವುದು ಸಾಹಸದ ಕೆಲಸವಾಗಿದೆ. ನೀರಿನ ಕೊರತೆ ತುಂಬಾ ಉಂಟಾಗ್ತಾ ಇದೆ.
ಅದಕ್ಕೆ ಸಂಬಂಧಪಟ್ಟ ಇದಕ್ಕೆ ಅಲ್ಲಿ ಅಧಿಕಾರಿಗಳಿಗೂ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಯಾವುದೇ ರೀತಿ ನಮಗೆ ಮನವಿಯನ್ನು ಯಾವುದೇ ರೀತಿಯನ್ನು ಸ್ಪಂದನೆ ಮಾಡ್ತಾ ಇಲ್ಲ. ಅಧಿಕಾರಿ ಜೊತೆಯಲ್ಲಿ ಫೋನ್ ಸಂಪರ್ಕ ಮಾಡಿದರೆ ಕೂಡ ಫೋನ್ ರೆಸ್ಪಾನ್ಸ್ ಇಲ್ಲ, ಯಾವುದೂ ರೆಸ್ಪಾನ್ಸ್ ಇಲ್ಲ. ನದಿ ಪಕ್ಕದಲ್ಲಿ ಇದ್ರೂ ಕೂಡ ಇವತ್ತು ನೀರಿನ ಹಾಹಾಕಾರ ಬದ್ದಿದಪ್ಪ ಅಂತಂದರೆ ನಮಗೆ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೋ ಅಥವಾ ಗ್ರಾಮ ಪಂಚಾಯತ್ PDO ಏನು ಮಾಡ್ತಾ ಇದ್ದಾರೋ ಅಥವಾ ಇವರು ಸಂಬಂಧಪಟ್ಟ ಇಲಾಖೆಯವ್ರು ಏನು ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ನದಿ ಪಕ್ಕದಲ್ಲಿ ಇದ್ರೂ ಕೂಡ ನಿಮಗೆ ನೀರಿನ ಹಾಹಾಕಾರ ಬರ್ತಾ ಇದೆಯಪ್ಪ ಅಂತಂದರೆ ಇವತ್ತು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಮ್ಮ ಇದಕ್ಕೋಸ್ಕರ ಅಧಿಕಾರಿಗಳು ಎಲ್ಲ ಆರಿಸಿ ತಂಬರೋದಲ್ವಾ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಬರ್ತಾರೆ, ಆಮೇಲೆ ಓಟ್ ಹಾಕ್ಸ್ಕೊಂತಾರೆ, ಆಮೇಲೆ ಗೆದ್ದಾದ್ಮೇಲೆ ಈ ಕಡೆ ಬರೋದೇ ಇಲ್ಲ. ಯಾರು ಕೂಡ ಈ ಕಡೆ ಬರೋದೇ ಇಲ್ಲ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 846 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹಾಕಲಾಗಿದೆ. ಈ ಪೈಕಿ 220 ಘಟಕಗಳನ್ನ ಆಯಾ ಗ್ರಾಮ ಪಂಚಾಯಿತಿಗಳ ಸುಪರ್ದಿಗೆ ನೀಡಲಾಗಿದೆ. ಆದರೆ 250 ಕುಡಿಯುವ ನೀರಿನ ಘಟಕಗಳು ಸಂಪೂರ್ಣ ಬಂದ್ ಆಗಿವೆ. ತುರ್ತಾಗಿ ಇವುಗಳ ರಿಪೇರಿ ಮಾಡಿಸಬೇಕಾಗಿದೆ. ನಮ್ಮಲ್ಲಿ 849 ಕುಡಿಯುವ ನೀರಿನ ಶುದ್ಧ ಕುಡಿಯುವ ಘಟಕಗಳಿದ್ದು ಅದರಲ್ಲಿ ನಮ್ಮ 250 ರಿಪೇರಿ ಅದಾವೆ ಸರ್. ಉಳ್ಕಿದ್ದು ಪಾರ್ಷಿಯಲ್ ರಿಪೇರಿ ಇದ್ದು ನಾವು 28 ಕೋಟಿ 60 ಲಕ್ಷಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿವಿ. ಇವು 250 ಟೋಟಲ್ ಬಂದಿದ್ದು ಪ್ಲಸ್ ಕೆಲವೊಂದು ಮೈನರ್ ರಿಪೇರ್ಸ್ ಅದಾವೆ. ಇದು ಹೋಗಿದ್ದು ಫಿಲ್ಟರ್ದು ಹೋಗಿದ್ದು ಅವತ್ತಲ್ಲಿ 28 ಕೋಟಿದು ನಾವು ಅದನ್ನು ಜಿಲ್ಲಾ ಪಂಚಾಯತ್ ವತಿಯಿಂದ ಮುಖ್ಯ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿವಿ ಸರ್. ಅದು 28 ಕೋಟಿ ರಿಲೀಸ್ ಆಯ್ತು ಅಂದ್ರೆ ಅವನು ರಿಪೇರ್ ಮಾಡಿ ಬಸ್ ಸ್ಟಾರ್ಟ್ ಮಾಡಕ್ಕೆ ಇದು ಮಾಡ್ತೀವಿ. ಬಹುಳೆ ಕುಡಿ ಅಂದ್ರೆ WTP ಟ್ರೀಟೆಡ್ ವಾಟರ್ ಹೋಗ್ತದೆ. ಅದಾಗ ಇವನು ಬೇಕು, ಇದು ಬೇಡ ಅಂತಲ್ಲ, RO ಫಿಲ್ಟರ್ ಬೆಡ್ ಇದನ್ನು ಬೇಕು. ಅವ್ರ ರಿಪೇರಿಗೆ ನಾವು ಪ್ರಸ್ತಾವನೆ ಸಲ್ಲಿಸಿವಿ ಸರ್. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ನೀರಿನ ಘಟಕಗಳು ದುರಸ್ತಿಯಾದ್ರೆ ಮಾತ್ರ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗುತ್ತದೆ. ಇಲ್ಲವಾದ್ರೆ ಅಶುದ್ಧ ನೀರನ್ನೇ ಸೇವನೆ ಮಾಡಬೇಕಾದ ಅನಿವಾರ್ಯತೆ ಇದ್ದು ಇದು ಜನರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಸುನೀಲ್ ಗೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಆ ಜಿಲ್ಲೆಯಲ್ಲಿ 3 ನದಿಗಳು ಹರಿಯುತ್ತೆ. ಆದರೆ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವಂತ ನೀರು ಸಿಗ್ತಾ ಇಲ್ಲ. ಶುದ್ಧ ಕುಡಿಯೋ ನೀರಿನ ಘಟಕಗಳು ಇದ್ದೂ ಇಲ್ಲದಂತಾಗಿದೆ. ಹೀಗಾಗಿ ಅಲ್ಲಿನ ಜನ ಜೀವ ಜಲಕ್ಕಾಗಿ ಪರದಾಡುವಂತಹ ಕಷ್ಟ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಬಿಂದಿಗೆ ಹಿಡಿದು ಹೋಗ್ತಿರುವ ಮಹಿಳೆಯರು, ಬೈಕ್ ಎತ್ತಿನ ಬಂಡಿಗಳಲ್ಲಿ ನೀರು ತರುತ್ತಿರುವ ಗ್ರಾಮಸ್ಥರು, ಹನಿ ನೀರಿಗೂ ಇಲ್ಲಿನ ಜನರು ಪರದಾಡ್ತಾ ಇದ್ದಾರೆ. ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಜೀವ ಜಲಕ್ಕಾಗಿ ಜನರು ಒದ್ದಾಡ್ತಾ ಇದ್ದಾರೆ. ಶುದ್ಧ ಕುಡಿಯುವ ನೀರಿಗಾಗಿ ಪರದಾಟ, ಶುದ್ಧ ನೀರಿನ ಘಟಕ ಇದ್ದು ಇಲ್ಲದಂತೆ. ವಿಜಯಪುರ ಜಿಲ್ಲೆಯಲ್ಲಿ 3 ನದಿಗಳು ಹರಿಯುತ್ತವೆ. ಕೃಷ್ಣಾ, ಭೀಮಾ ಹಾಗೂ ಡೋನಿ ನದಿ ಹರಿಯುತ್ತವೆ. ಆದರೆ ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಪರಿತಪಿಸಬೇಕಾಗಿದೆ. ಅದರಲ್ಲೂ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಕುಡಿಯೋಕೆ ಶುದ್ಧ ನೀರು ಸಿಗ್ತಾ ಇಲ್ಲ. ಮುದ್ದೇಬಿಹಾಳ ತಾಲೂಕಿನ ನದಿ ಪಾತ್ರದ ಗ್ರಾಮಗಳಾದ ಅಮರಗೋಳ್, ತಂಗಡಗಿ, ಕುಂಚಗನೂರ್, ಗಂಗೂರ್ ಗ್ರಾಮಗಳಲ್ಲಿ ಕುಡಿಯೋ ನೀರಿಗಾಗಿ ಜನರು ಪರದಾಡಬೇಕಾಗಿದೆ. ಎತ್ತಿನ ಬಂಡಿ, ಬೈಕ್ಗಳಲ್ಲಿ ನದಿಗೆ ಹೋಗಿ ನೀರು ತರಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ನದಿ ಪಾತ್ರಗಳಲ್ಲಿ ಮೊಸಳೆ ಕಾಟದ ಭಯದಲ್ಲೇ ನೀರು ತರುವುದು ಸಾಹಸದ ಕೆಲಸವಾಗಿದೆ. ನೀರಿನ ಕೊರತೆ ತುಂಬಾ ಉಂಟಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಇದಕ್ಕೆ ಅಲ್ಲಿ ಅಧಿಕಾರಿಗಳಿಗೂ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಯಾವುದೇ ರೀತಿ ನಮಗೆ ಮನವಿಯನ್ನು ಯಾವುದೇ ರೀತಿಯನ್ನು ಸ್ಪಂದನೆ ಮಾಡ್ತಾ ಇಲ್ಲ. ಅಧಿಕಾರಿ ಜೊತೆಯಲ್ಲಿ ಫೋನ್ ಸಂಪರ್ಕ ಮಾಡಿದರೆ ಕೂಡ ಫೋನ್ ರೆಸ್ಪಾನ್ಸ್ ಇಲ್ಲ, ಯಾವುದೂ ರೆಸ್ಪಾನ್ಸ್ ಇಲ್ಲ. ನದಿ ಪಕ್ಕದಲ್ಲಿ ಇದ್ರೂ ಕೂಡ ಇವತ್ತು ನೀರಿನ ಹಾಹಾಕಾರ ಬದ್ದಿದಪ್ಪ ಅಂತಂದರೆ ನಮಗೆ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೋ ಅಥವಾ ಗ್ರಾಮ ಪಂಚಾಯತ್ PDO ಏನು ಮಾಡ್ತಾ ಇದ್ದಾರೋ ಅಥವಾ ಇವರು ಸಂಬಂಧಪಟ್ಟ ಇಲಾಖೆಯವ್ರು ಏನು ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ನದಿ ಪಕ್ಕದಲ್ಲಿ ಇದ್ರೂ ಕೂಡ ನಿಮಗೆ ನೀರಿನ ಹಾಹಾಕಾರ ಬರ್ತಾ ಇದೆಯಪ್ಪ ಅಂತಂದರೆ ಇವತ್ತು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಮ್ಮ ಇದಕ್ಕೋಸ್ಕರ ಅಧಿಕಾರಿಗಳು ಎಲ್ಲ ಆರಿಸಿ ತಂಬರೋದಲ್ವಾ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಬರ್ತಾರೆ, ಆಮೇಲೆ ಓಟ್ ಹಾಕ್ಸ್ಕೊಂತಾರೆ, ಆಮೇಲೆ ಗೆದ್ದಾದ್ಮೇಲೆ ಈ ಕಡೆ ಬರೋದೇ ಇಲ್ಲ. ಯಾರು ಕೂಡ ಈ ಕಡೆ ಬರೋದೇ ಇಲ್ಲ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 846 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹಾಕಲಾಗಿದೆ. ಈ ಪೈಕಿ 220 ಘಟಕಗಳನ್ನ ಆಯಾ ಗ್ರಾಮ ಪಂಚಾಯಿತಿಗಳ ಸುಪರ್ದಿಗೆ ನೀಡಲಾಗಿದೆ. ಆದರೆ 250 ಕುಡಿಯುವ ನೀರಿನ ಘಟಕಗಳು ಸಂಪೂರ್ಣ ಬಂದ್ ಆಗಿವೆ. ತುರ್ತಾಗಿ ಇವುಗಳ ರಿಪೇರಿ ಮಾಡಿಸಬೇಕಾಗಿದೆ. ನಮ್ಮಲ್ಲಿ 849 ಕುಡಿಯುವ ನೀರಿನ ಶುದ್ಧ ಕುಡಿಯುವ ಘಟಕಗಳಿದ್ದು ಅದರಲ್ಲಿ ನಮ್ಮ 250 ರಿಪೇರಿ ಅದಾವೆ ಸರ್. ಉಳ್ಕಿದ್ದು ಪಾರ್ಷಿಯಲ್ ರಿಪೇರಿ ಇದ್ದು ನಾವು 28 ಕೋಟಿ 60 ಲಕ್ಷಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿವಿ. ಇವು 250 ಟೋಟಲ್ ಬಂದಿದ್ದು ಪ್ಲಸ್ ಕೆಲವೊಂದು ಮೈನರ್ ರಿಪೇರ್ಸ್ ಅದಾವೆ. ಇದು ಹೋಗಿದ್ದು ಫಿಲ್ಟರ್ದು ಹೋಗಿದ್ದು ಅವತ್ತಲ್ಲಿ 28 ಕೋಟಿದು ನಾವು ಅದನ್ನು ಜಿಲ್ಲಾ ಪಂಚಾಯತ್ ವತಿಯಿಂದ ಮುಖ್ಯ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿವಿ ಸರ್.
ಅದು 28 ಕೋಟಿ ರಿಲೀಸ್ ಆಯ್ತು ಅಂದ್ರೆ ಅವನು ರಿಪೇರ್ ಮಾಡಿ ಬಸ್ ಸ್ಟಾರ್ಟ್ ಮಾಡಕ್ಕೆ ಇದು ಮಾಡ್ತೀವಿ. ಬಹುಳೆ ಕುಡಿಯೋದು WTP ಟ್ರೀಟೆಡ್ ವಾಟರ್ ಹೋಗ್ತದೆ. ಅದಾಗ ಇವನು ಬೇಕು, ಇದು ಬೇಡ ಅಂತಲ್ಲ, RO ಫಿಲ್ಟರ್ ಬೆಡ್ ಇದನ್ನು ಬೇಕು. ಅವ್ರ ರಿಪೇರಿಗೆ ನಾವು ಪ್ರಸ್ತಾವನೆ ಸಲ್ಲಿಸಿವಿ ಸರ್. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ನೀರಿನ ಘಟಕಗಳು ದುರಸ್ತಿಯಾದ್ರೆ ಮಾತ್ರ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗುತ್ತದೆ. ಇಲ್ಲವಾದ್ರೆ ಅಶುದ್ಧ ನೀರನ್ನೇ ಸೇವನೆ ಮಾಡಬೇಕಾದ ಅನಿವಾರ್ಯತೆ ಇದ್ದು ಇದು ಜನರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಸುನೀಲ್ ಗೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.